ಈ ತಿರುಗೋಷ್ಠಿಯೂರು ಕ್ಷೇತ್ರದಲ್ಲಿ ನಾವುಗಳು ಎಷ್ಟು ದೊಡ್ಡ ದೇವಸ್ಥಾನ ಅಂದರೆ 87 ಎಕರೆ, ಭಾಳ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ದಕ್ಷಿಣಾಮೂರ್ತಿ ಬಹಳ ವಿಶೇಷ, ಎದುರು ಭಾಗದಲ್ಲಿದ್ದಾನೆ. ಆ ದಕ್ಷಿಣಾಮೂರ್ತಿ ಕ್ಷೇತ್ರದಲ್ಲಿ ಎಲ್ಲರೂ ಸಾಧಾರಣವಾಗಿ ದಕ್ಷಿಣಾಮೂರ್ತಿಗೆ ಒಂದು ದೊಡ್ಡ ಈಶ್ವರನ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ಇರ್ತಾನೆ. ಇಲ್ಲಿ ದಕ್ಷಿಣಾಮೂರ್ತಿನೂ ಪ್ರಮುಖವಾದ ದೇವಸ್ಥಾನ ಆಲಂಗುಡಿ ಅಂತ ಏನು ನಾವು ಕುಂಭಕೋಣಂ ನೋಡ್ತೀವಿ, ಆಲಂಗುಡಿ ಅದು ಈಶ್ವರನ ದೇವಸ್ಥಾನದಲ್ಲಿ ಇದ್ದಾನೆ. ಆದರೆ ಗುರು ಅಲ್ಲೇ ವಾಸವಾಗಿರ್ತಾನೆ ಅಂತ ಇಲ್ಲಿ ದಕ್ಷಿಣಾಮೂರ್ತಿ ಕ್ಷೇತ್ರ ಅನ್ಸ್ಕೊಂಡೇ ಬಿಟ್ಟಿದ್ದಾನೆ. ತಿರುಗೋಷ್ಠಿಯೂರಲ್ಲಿ ಎಡಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಬಲಭಾಗದಲ್ಲಿ ಶಿವನ ದೇವಸ್ಥಾನ. ಈ ಶಿವನ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿನ ನೀರು ಮಧ್ಯ ನೋಡಬೇಕು. ನೀರು ಮಧ್ಯೆ ಹೇಗೆ ನೋಡ್ತೀವಿ ಅಂದರೆ, ಇಲ್ಲಿ ದೊಡ್ಡ ಕಲ್ಯಾಣಿ, ಆ ಕಲ್ಯಾಣಿಲಿ ಈಶ್ವರ ಕಾಣ್ತಾನೆ, ಲಿಂಗ ಕಾಣುತ್ತೆ. ಲಿಂಗದ ಕೆಳಗಡೆ ನಾವು ದಕ್ಷಿಣಾಮೂರ್ತಿ ನೋಡ್ಬೋದು. ಆದರೆ ದಕ್ಷಿಣಾಮೂರ್ತಿಗೆ ಹೋಗಬೇಕಾದ್ರೆ ನೀವು ನೀರಲ್ಲಿ ಇಳಿದ್ರೇ ಮಂಟಪದಿಂದ ಅಲ್ಲಿ ಹೋಗೋಕ್ಕೆ ಒಂದು ರೋಡ್ ಥರ ಇದೆ, ಒಂದು ಕಲ್ಲು ಚಪ್ಪಡಿ ಮಾಡಿದ್ದಾರೆ, ಮಧ್ಯ ಕಲ್ಯಾಣಿಗೆ ಹೋಗುತ್ತಾರೆ. ನೋಡಿ ಆರ್ಕಿಟೆಕ್ಟ್ ಡಿಸೈನ್ ಅಂದರೆ ಆ ಕಾಲದಲ್ಲಿ ಮಾಡಿದ್ದು. ನೀವು ಸ್ನಾನ ಮಾಡದೆ ಮಡಿ ಇಲ್ಲದೆ ಅಲ್ಲಿ ಹೋಗಬಾರ್ದು. ಗುರು ಹತ್ರ ಹೋಗ್ಬೇಕಾದ್ರೆ ಮಡಿ ಇಲ್ಲದೆ ಹೋದು. ಪ್ರತಿಯೊಬ್ಬನು ನೀರಲ್ಲಿ ಮುಳುಗಲೇಬೇಕಾ? ನೀರು ಒದ್ದೆ ಆಗದೆ ಹೋಗೋಕ್ಕಲ್ಲ, ಹಿಂಗೆ ಮೇಲೆ ತೊಗೊಂಡ್ಬಿಡ್ತೀವಿ ಅರ್ಧಂಬರ್ಧ ಅಂದರೆ. ಇಲ್ಲಿ ಹಂಗಲ್ಲ, ಒಳಗೆ ಮುಳುಗಿ ಹಿಂಗೆ ಮಂಟಪದಿಂದ ಆಚೆ ಬಂದ್ರೇ ಆ ಕಡೆ ನೀವು ಹೋಗೋಕ್ಕೆ. ಅಂದರೆ ಪ್ರತಿಯೊಬ್ಬನು ಶುಚಿರ್ಭೂತವಾಗೇ ಹೋಗಬೇಕು ಅನ್ನೋ ಕಂಪಲ್ಸರಿನೆಸ್ಸು ಹೇಳೋಕ್ಕಾಗಲ್ಲ. ಹೇಳ್ದೇ ಮಾಡಿ ತೋರಿಸಿದಾನೆ ಆ ಆರ್ಕಿಟೆಕ್ಟ್. ಅಷ್ಟು ಚೆನ್ನಾಗಿ ನೀವು ಇಲ್ಲಿಂದ ಮೆಟ್ಲು ಇಳಿಬೇಕು, ಇಳಿದ್ಬಿಟ್ಟು ಇಲ್ಲಿ ಮುಳುಗಬೇಕು. ಮುಳುಗಿದ ತಕ್ಷಣ ಆ ಕಡೆ ಸುರಂಗ ಮಾರ್ಗದಲ್ಲಿ ಒಳಗೆ ಹೋಗಿ ಎದ್ದೇಳಬೇಕು. ಹಬ್ಬಾಡ ಇಲ್ಲಿಂದ ಕಾಣುತ್ತೆ, ಹೋಗೋಕ್ಕಾಗಲ್ಲ. ಹೋಗೋಕ್ಕಾಗದಿದ್ರೆ ಇಲ್ಲಿ ಮುಳುಗಿ ಎದ್ರೇ ನೀರಲ್ಲೂ ಮುಳುಗ್ತೀರಾ, ಶುಚಿರ್ಭೂತನಾಗ್ತೀರಾ, ದಕ್ಷಿಣಾಮೂರ್ತಿ ದರ್ಶನ ಮಾಡೋದು. ಎಷ್ಟು ಚೆನ್ನಾಗಿ ಕೆತ್ತಿಯಾನೆ ಅಂದರೆ ಆ ದಕ್ಷಿಣಾಮೂರ್ತಿಲಿ ಇದುವರ ತನಕ ಎಲ್ಲ ದಕ್ಷಿಣಾಮೂರ್ತಿ ನೋಡಿರ್ತಕ್ಕಂಥದ್ದು 4 ಕೈ. ಇಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ 8 ಕೈಗಳು. ದಕ್ಷಿಣಾಮೂರ್ತಿ ವೀಣೆಯನ್ನು ನುಡಿಸ್ತಾ ಇರತಕ್ಕಂಥ ವಿಚಾರ. ಅದಕ್ಕೆ ದಕ್ಷಿಣಾಮೂರ್ತಿ ವೀಣೆ ಅಂದರೆ ವಿದ್ಯೆಯನ್ನು ಹೇಳ್ಕೊಡೋದಲ್ಲದೆ ಸಂಗೀತ ಲಾಲಿಸ್ತಾನೆ ಅಂತ. ಅದಕ್ಕೆ ಇಲ್ಲಿ ಭಾಳ ಜನ ಸಂಗೀತ ವಿದ್ವಾಂಸರು ತಮ್ಮ ವಿದ್ಯೆ ಏನಾದರೂ ಅರ್ಧಂಬರ್ಧ ಕೆಟ್ಟು ಹೋಗಿರುತ್ತೆ. ಕೆಲವರೆಲ್ಲ ಸಂಗೀತ ಕ್ಲಾಸ್ಗೆ ಹೋಗಿದ್ದಾರೆ, ನಾನು ಜೂನಿಯರ್ ಕ್ಲಾಸ್ ಕಲ್ತಿದ್ದೀನಿ, ಸೀನಿಯರ್ ಹೋಗೋಷ್ಟರಲ್ಲಿ ನೋಡಿ ಏನೋ ಅಡಚಣೆ ಬಂದ್ಬಿಡ್ತು, ನಮ್ಮಲ್ಲಿ ಕಳಿಸ್ಲಿಲ್ಲ, ಇಲ್ಲ ನನಗೆ ರಾಗ ತಪ್ಪೋಯ್ತು ಅನ್ನಷ್ಟಲೇ ಗಬ್ಬಬ್ಬ ಅಂತಿರ್ತಾರೆ. ಎಲ್ಲೋ ಗಂಟ್ಲು ನೋಡಿ ಈ ಕಡೆ ಅಂತ ಇರ್ತಾರೆ. ಕೆಲವರು ಹೇಳ್ತಾರೆ ಹಾಡಿ ಅಂದರೆ ಸಂಕೋಚ. ಆ ಹಾಡಕ್ಕೆ ಇಲ್ಲ ರೀ ಕತ್ತೆ ಬಂದ್ಬಿಡುತ್ತೆ. ಈ ಕತ್ತೆ ಯಾಕೆ ಬರುತ್ತೆ? ನೀವು ಪ್ರಯತ್ನ ಪಡಬೇಕು. ಕತ್ತೆನೂ ಬರಲ್ಲ, ಯಾವುದೂ ಬರಲ್ಲ. ಒಳ್ಳೆ ಸಂಗೀತ ವಿದ್ವಾಂಸನೆ ಆಗಲೇಬೇಕು ಅನ್ನೋಕ್ಕೆ ಇಲ್ಲಿ ಸಾಕ್ಷಿ ರೂಪ. ಈ ವೀಣೆ ಏನು ಗೊತ್ತಾ, ಕಲ್ಲಿನಲ್ಲಿ ಕೆತ್ತಿದ್ರು ನೋಡಿ, ಹೀಗೆ ಇಟ್ಕೊಂಡಿದ್ದೀನಿ ನಾನು, ಅದೇ ರೀತಿಯಾಗಿ ವೀಣೆ ಇರುತ್ತೆ. ಆ ವೀಣೆ ತಂತಿಗಳನ್ನ ಇವತ್ತು ನುಡಿಸ್ಬೋದು. ಕಲ್ಲಿನ ತಂತಿ ಅರ್ಚಕರು ಪೂಜೆ ಮಾಡಿ ಎಲ್ಲಾದ್ಮೇಲೆ ಸ್ವರ ನುಡಿಸ್ತಾರೆ. ಸರಿ ಘ ಮ ಅಂತ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ನಿಜವಾದ್ಲೂ ಆ ಕೆತ್ತನೆಗೆ ಹ್ಯಾಟ್ಸ್ ಆಫ್. ಅದಕ್ಕೆ ಹೇಳೋದು ಜೀವನದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಶೇಷ. ಅದಕ್ಕೆ ಅಲ್ಲಿ ಇನ್ನೊಂದು ಏನು ಮಾಡ್ಯಾರ ಅಂದರೆ, ನಮ್ಮಲ್ಲಿ ನವರಂಧ್ರ ಅಂತ ಹೇಳ್ತೀವಿ. ನವರಂಧ್ರಗಳೆಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ, ಚಕ್ರ ಉಪಾಸನೆ ಏನಿದೆ ನಮ್ಮ ದೇಹದಲ್ಲಿ, ಜೊತೆಗೆ ನವರಂಧ್ರಗಳು 9 ನವರಂಧ್ರಗಳಿಗೆ ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಈ 9 ನವರಂಧ್ರಗಳು ಕುದದ್ವಾರದಿಂದ ಸಹಸ್ರಾರದೊಳಗೂ ಒಳಗಡೆ ಶ್ರೀಚಕ್ರ ಉಪಾಸನೆ ನಡೆಯುತ್ತೆ. ಇದನ್ನು ಕುಂಡಲಿನಿ ಶಕ್ತಿ ಅಂತ ಆಕ್ಟಿವೇಶನ್ ಎನರ್ಜಿ ಮಾಡ್ತಾರೆ. ಆಗ ಒಂದೊಂದು ಚಕ್ರ ಕೆಟ್ಟೋಗಿದ್ದಾರೆ, ಅವ್ರಿಗೆ ಯಾಕೋ ತಲೆನೋವಂತೆ, ಆ ಚಕ್ರನ ಸರಿಯಾಗಿ ಮಾಡಿದ್ರೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ, ಸರಿ ಹೋಗುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ರೀ ಅಂತ ಅಲ್ಲಿ ನೋಡಬೇಕು. ಆ ರೀ ಅಂತ ಒತ್ತಿದ್ರೆ ತಲೆಯ ಭಾಗ, ಗಾ ಅಂತ ಒತ್ತಿದ್ರೆ ಹೊಟ್ಟೆಯ ಭಾಗ ಅಂತ ಅಲ್ಲಿ ಹೇಳ್ತಕ್ಕಂಥ ವಿಚಾರ. ಸೊ ಅದನ್ನು ಕರೆಕ್ಟಾಗಿ ಕಲ್ಲಲ್ಲಿ ಅದು ಕೆತ್ತಿದೆ. ಅವನಿಗೆ ಆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳೋ ಸಮಯದಲ್ಲಿ ಯಾವುದನ್ನು ತಂತಿಯನ್ನು ಪರಿವರ್ತನೆ ಮಾಡ್ಕೊಂಡು ಆವತ್ತಿನ ದಿವಸ ಆ ಒಂದು ಎಲ್ಲೋ ಡ್ರೆಸ್ಸು ಅಂದರೆ ಯಾವತ್ತು ಹಳದಿ ಬಣ್ಣವನ್ನೇ ಗುರುಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆ ಹಳದಿ ಬಣ್ಣ ವಸ್ತ್ರವನ್ನು ಕೊಟ್ಟು ನಮಸ್ಕರೋಮಿ ಅಂತ ಹೇಳಿ ಆರೋಗ್ಯ ತತ್ವದಲ್ಲೂ ಈ 9 ನವರಂಧ್ರಗಳಲ್ಲಿ ಏನು ದೋಷಗಳಿದೆ, ನಮ್ಮ ಶಕ್ತಿಗಳು ಯಾಕೆ ಕ್ಷೀಣಿಸ್ತಾ ಇದೆ, ಯಾಕೆ ಈ ಕಾಲು ನೋವು, ಯಾಕೆ ಈ ಕೈ ನೋವು, ಯಾಕೆ ಈ ಹಾರ್ಟ್ ಡಿಸೀಸ್, ಯಾಕೆ ಈ ಕಿಡ್ನಿ ಫೇಲಿಯರ್, ಯಾಕೆ ಲಿವರ್ ಡ್ಯಾಮೇಜು ಅಂದರೆ ಜಾಂಡೀಸ್ ಬಂದಿರುತ್ತೆ. ಇದಕ್ಕೆಲ್ಲ ಕಾರಣ ಜಾಂಡೀಸ್ ಅಂದ್ರೇ ಅರ್ಥ ಮಾಡ್ಕೊಳ್ಳಿ ಏನಿದೆ ಕಾಮಾಲೆ ಅಂತ ನೀವು ಅಂತೀರಾ. ಸುಮ್ಮನೆ ಕಾಮಾಲೆ ಅಂದ್ಬಿಡ್ತೀರಾ. ಆದರೆ ಜಾಂಡೀಸ್ ಬರೋದು ಯಾರಿಂದ? ಗುರುವಿಂದ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಯಾಕಂದರೆ ಹಳದಿನೇ ಬಣ್ಣ. ಗುರು ನೀಚನಾಗಿಬಿಟ್ಟರೆ, ಗುರು ಜೊತೆ ಶುಕ್ರ ಕೂತ್ಕೊಂಡ್ಬಿಟ್ರೆ ಗ್ಯಾರಂಟಿ ಜಾಂಡೀಸ್. ಬರೆದಿಟ್ಕೊಂಬಿಡಿ. ಅಲ್ಲಿ ಶಂಕರ ಸ್ವರೂಪನಾಗಿರ್ತಕ್ಕಂಥ ಜಿಂಕೆ, ಅಗ್ನಿ ಸ್ವರೂಪವಾಗಿರ್ತಕ್ಕಂಥ ಅಗ್ನಿ, ಇಲ್ಲಿ ಗುರುತತ್ವದಲ್ಲಿ ಬೋಧನೆ, ಅಭಯ, ವರಾಭಯ, ಇಷ್ಟನ್ನಲ್ಲದೆ ಆ ವೀಣೆಯನ್ನು ಕೂಡ ನುಡಿಸ್ತಾ ಇರ್ತಕ್ಕಂಥ ಶಂಕರ. ಏನು ಚೆನ್ನಾಗಿದೆ ಅಂತ. ಎಲ್ಲ 4 ಋಷಿಗಳು ಕೂತಿದ್ದಾರೆ, 4 ವೇದಗಳಿಗೆ ಸಂಬಂಧಪಟ್ಟವಾಗಿ 4 ಯುಗಗಳು, ಕೃತಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ. ಸೊ ಕಲಿಯುಗದಲ್ಲಿ ಏನಾಗಿದೆ, ನಿಜಕ್ಕೂ ಕಲಿಯುಗ ವಿನಾಶವಾಗೋಗುತ್ತೆ ಬೇಗ ಅನ್ನೋಕ್ಕೆ ಇಲ್ಲೂ ಒಂದು ಸಾಕ್ಷಿ ಇದೆ. ಏನು ಸಾಕ್ಷಿ? ಕರೆಕ್ಟಾಗಿ ನೋಡಿ, ಎಷ್ಟೋ ಯುಗಗಳ ಮುಂದೆ ಆ ಕಲ್ಲು, ಆ ಋಷಿ, ಕಲಿಯುಗ ಅನ್ನೋ ಋಷಿ ಇದೆಯಲ್ಲ, ಆ ಶಿರಸ್ಸನ್ನ ಯಾವುದೋ ಕಾಲದಲ್ಲಿ ಮುರಿದು ಹೋಗಿದೆ, ಹೀಗೆ ಬಂದ್ಬಿಟ್ಟಿದೆ. ಅಲ್ಲಿ ಇವತ್ತು ಜೀವಂತವಾಗಿ ನೀವು ನೋಡ್ಬೋದು.
ಕಲ್ಲು ತಲೆಯ ಭಾಗ ಋಷಿಗಳಿಗೆಲ್ಲ 4 ಜನಕ್ಕಿದೆ. ಈ ಕೊನೆಯ ಋಷಿಗೆ ಪಾಪ ತಲೆಯ ಭಾಗದಲ್ಲಿ ಆ ಜುಟ್ಟೇ ಇಲ್ಲ. ಕಲಿಯುಗ ಅಲ್ಲೂ ಮುರಿದು ಹೋಗಿದೆ. ಅಭಯ ಎಲ್ಲರ ಮೇಲೂ ಹೀಗಿದ್ದೆ ಕೈ, ಎಲ್ಲ ಋಷಿಗಳ ಮೇಲೆ ಈ ಕೈ ಸ್ಪರ್ಶವೇ ಇಲ್ಲ. ಅದಕ್ಕೆ ಹೇಳೋದು, ಅಲ್ಲಿ ನೀರಿನಲ್ಲಿ ನಾವು ಮುಳುಗಿ ಹಿಂಗೆ ಹೇಳ್ಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮೇಲ್ಗಡೆ ಶ್ರೀಚಕ್ರ ಇದೆ, ಕೆಳಗಡೆ ಸುದರ್ಶನ ಚಕ್ರ ಇರುತ್ತೆ. ಆ ಸುದರ್ಶನದಲ್ಲಿ ಯಾರು ಹಿಂಗೆ ಮುಳುಗಿ ಹಿಂಗೆ ಹೇಳ್ತಾರೋ, ಹೇಳುವಾಗ ಸ್ವಲ್ಪ ಮಟ್ಟಿಗೆ ತಲೆ ತಗಲುತ್ತೆ ಅಂದರೆ ಕೆಲವರೆಲ್ಲ ಸ್ವಲ್ಪ ಬುಕ್ಕೊಂಡು ಹೊರಡ್ತಾರೆ. ತಲೆ ತಗಲುತ್ತೆ ಅಂತ ಬುಕ್ಬೇಡಿ, ಆ ತಲೆನ ಸೋಕಿಸ್ಕೊಳ್ಳಿ. ಎಲ್ಲಿ ಅಂದರೆ ನಿಮ್ಮ ಸಹಸ್ರಾರವನ್ನು ಆ ನೀರಲ್ಲಿ ಮುಳುಗಿ ಹಿಂಗೆ ಹೇಳುವಾಗ ಕರೆಕ್ಟಾಗಿ ಶ್ರೀಚಕ್ರ ಇದೆ, ಅಲ್ಲಿ ಸೋಕಿದಾಗ ನಿಮ್ಮಲ್ಲಿ ಆಕ್ಟಿವೇಶನ್ ಎನರ್ಜಿ ತಲೆ ಕೂಲಿಂದ ಕಾಲ್ವರೆಗೂ ದೇಹ, ಮಾನವ ದೇಹ ಏನೋ ವಿಷ ಜಂತು, ನಮ್ಮಷ್ಟು ವಿಷ ಪ್ರಾಣಿ ಯಾರೂ ಇಲ್ಲ ಮನುಷ್ಯರು ಇದ್ದಾರೆ. ಅದಕ್ಕೋಸ್ಕರ ಹಾವಿಗೆ ಯಾವತ್ತೂ ಹೇಳ್ತಾ ಇರ್ತೀನಿ, ಹಾವಿಗೆ ಬಾಲಲ್ಲಿ ವಿಷ, ಎಲ್ಲಿ ಬಾಯಲ್ಲಿ ವಿಶೇಷವಾಗಿ 2 ನಾಲ್ಗೆ ಇರುತ್ತೆ, ಬಾಯಲ್ಲಿ ವಿಷ. ಅದೇ ರೀತಿ ಬಾಲದಲ್ಲಿ ಯಾರಿಗಿರುತ್ತೆ, ಚೇಳು ವಿಷ. ಆದರೆ ಮನುಷ್ಯ ಜನ್ಮಕ್ಕೆ ಕಾಲು ಕೂದಲಿಂದ ಹಿಡಿದು ತಲೆ ಬಾಗಿಲಿಂದ ಕಾಲ್ವರೆಗೂ ಎಲ್ಲ ದೇಹ ಪೂರ್ತಿ ವಿಷ. ಇಂಥ ಒಂದು ವಿಷ ಜಂತು ಎಲ್ಲೂ ಇಲ್ಲ. ಅದಕ್ಕೆ ಆ ಶ್ರೀಚಕ್ರವನ್ನು ತಲೆಗೆ ಸೋಕಿಸಿದಾಗ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಅದಕ್ಕೆ ಇಂಥ ಒಂದು ಪರಿಪೂರ್ಣ ಅನುಗ್ರಹ ತಿರುಗೋಷ್ಠಿಯಲ್ಲೂ ಸಿಗುತ್ತೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ದರ್ಶನ, ಅಲ್ಲಿ ಆಗ್ತಕ್ಕಂಥ ಉಯ್ಯಾಲೆ ದರ್ಶನ, ನೀವು ದೇವರ ದರ್ಶನ ಮಾಡಬೇಕಾದ ತಂತಿ ಮೀಟಿರ್ತಕ್ಕಂಥ ವಿಶೇಷ. ಅಲ್ಲಿ ಯಾರ್ಯಾರು ಸಂಗೀತ ಕಲ್ತಿರ್ತೀರ, ಯಾರು ಹಾಡು ಹೇಳ್ತೀರಾ, ವೋಕಲ್ ಯಾರು ಇದೆಲ್ಲ ಬಂದು ನಮಸ್ಕಾರ ಮಾಡ್ಕೋಬೇಕು. ಆ ದಕ್ಷಿಣಾಮೂರ್ತಿ ನಮಸ್ಕಾರ ಮಾಡಿದ್ರೆ ಸರ್ವ ವಿದ್ಯಾಜ್ಞಾನ ಪ್ರಾಪ್ತಿ. ಅದಕ್ಕೆ ಶುಕ್ರ ಸಂಗೀತವಾಗಿ, ಸಂಗೀತ ಬಂದು ಕಲೆ, ನಾಟ್ಯ ಪ್ರದರ್ಶನ. ನೋಡಿ, ಅವನು ಒಂದು ಕಾಲನ್ನು ಇಟ್ಟು ಆ ನಾಟ್ಯನ ಭಂಗಿನ ಹಿಂಗೆ ಕಾಲು ತಿರುಗಿಸಿದ್ದಾನೆ, ಅದಕ್ಕೆ ಆ ಕಾಲನ್ನು ಕೆಳಭಾಗಲಿಟ್ಟು ಹಿಂಗೆ ತಿರುಗಿಸಿದ್ದಾನೆ, ಅದನ್ನು ಕೂಡ ನಾಟ್ಯ ಆಡ್ತಾ ಇದ್ದಾನೆ ಅಂತ. ಭರತ ರಾಕ್ಷಸ ಮೇಲೆ ಅವನು ಕಾಲು ಇಟ್ಕೊಂಡಿರ್ತಾನೆ, ಭಾಳ ಸೌಂದರ್ಯ. ಗಣೇಶ ಗಣಪತಿ ಆಗಿರತಕ್ಕಂಥವನು ಜ್ಞಾನಾನಂದಮಯ. ಅದಕ್ಕೆ ಗಣಪತಿ ಹೈಗ್ರೀವ ಇಬ್ಬರೂ ಕೂತ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ತೇಜಸ್ಸು. ತ್ರಿಕೋಣಾಕಾರ ಸಂಧಿ ಅಂದರೆ ಎಲ್ಲರೂ ಭೋಗವನ್ನು ಅನುಭವಿಸಿ, ಯೋಗವನ್ನು ಅನುಭವಿಸಿ ಅಂತೀವಿ. ಯೋಗ ನಿದ್ರೆಯಲ್ಲಿ ಭೋಗವನ್ನು ಅನುಭವಿಸೋಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥವನೇ ದಕ್ಷಿಣಾಮೂರ್ತಿ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ ತಿರುಗೋಷ್ಠಿಯವರು ಸಾಧಾರಣ ಕ್ಷೇತ್ರ ಅನ್ಕೋಬೇಡಿ. ಇಲ್ಲಿ ಬಡತನ ಬಹಳ ಕಷ್ಟ. ಎಲ್ಲ ಬಡತನದವರು ಇಲ್ಲಿ ತುಂಬ ಜನ ಮನೆ ಮಾಡಿದ್ದಾರೆ. ಅಂದರೆ ಎಲ್ಲರೂ ಬ್ರಾಹ್ಮಣರೇ ಇದ್ದಾರೆ ಭಾಳ ಜನ. ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ನಾಟಕೋಟ್ ಚೆಟ್ಟಿಯಾರ್ಗಳು ಅಂತ ಹೇಳಿದ್ನಲ್ಲ, 2 ಭಾಗ. ಒಂದು ಈ ದೇವಸ್ಥಾನ, ಇಲ್ಲಿಂದ ಕರೆಕ್ಟಾಗಿ 62 ಕಿಲೋಮೀಟರ್ದಲ್ಲಿ ಇಲ್ಲೊಂದು ಊರು. ಈ ಊರಿಗೂ ಇದೆಷ್ಟು ಬಡತನದ ಊರು ತಿರುಗೋಷ್ಠಿಯವರು, ಇದೆಷ್ಟೇ ಕೋಟ್ಯಾಧೀಶ್ವರ ಊರು ತಿರುಕಾಡಿ. ಅದಕ್ಕೆ ಅಲ್ಲಿ ಏನು ಹೇಳ್ತೀವಿ ಕಾರೈಕುಡಿ ಅನ್ನೋದು, ಇಲ್ಲಿ ನಾಟಕೋಟ್ ಚೆಟ್ಟಿಯಾರ್ಗಳು ಅಂತ ಇರ್ತಾರೆ. ಒಬ್ಬೊಬ್ಬನ ಮನೇಲೂ ಏನಿಲ್ಲ ಅಂದರೂ 500 ಕೋಟಿ 400 ಕೋಟಿ 300 ಕೋಟಿ ಆಸ್ತಿಗಳು, ಕೋಟ್ಯಾಧೀಶ್ವರರು. ಅವ್ರ ಮನೆಗಳು ಒಂದೊಂದೂ 100 ಎಕರೆ ಮನೆ, 500 ಎಕರೆ ಮನೆ, ಆ ಮನೆ ತೋಟದಲ್ಲಿ ಒಂದು ಮನೆ. ಎಲ್ಲರ ಮನೆಯೂ ಟೀ ಕುಡ್ಡು ರೋಸ್ ವುಡ್ ಹಾಕಿರ್ತಕ್ಕಂಥ ಮನೆಗಳು. ಒಬ್ಬೊಬ್ಬನೂ ಯಾರ ಅರ್ಚಕರ ಮನೆಗೆ ಹೋದ್ರೂ ಅಲ್ಲೇ. ಅದಕ್ಕೆ ಹೇಳೋದು, ಈ ದೇವಸ್ಥಾನಗಳು ಏನು ಮಾಡ್ತಾರೆ ಗೊತ್ತಾ, ಅರ್ಚಕರಲ್ಲ 5 ಬೆರಳಿಗೂ, ನಮಗಾದ್ರೂ ಒಂದೊಂದ್ಸಲಿ ಒಂದು ಬೆರಳಿಗೆ ಯಾವುದೋ ಕಮ್ಮಿ ಆಗಿರುತ್ತೆ, ಅವ್ರಿಗೆ ಹಂಗಲ್ಲ, ಎಲ್ಲ ಬೆರಳಿಗೂ ಹೆಬ್ಬೆಟ್ಟಿಗೂ ಹಾಕೊಂಡ್ಬಿಡ್ತಾರಪ್ಪ. ಕಾಲಲ್ಲಿ ಬಂಗಾರದ ಕಂಕಣ, ಕೈತಲ್ಲಿ ಎಷ್ಟೋ ಚೈನ್ಗಳು, ಕೈಗೆ ಖಡ್ಗ, ಇಲ್ಲೊಂದು ವಂಕೆ, ಏನೇನು ಹಾಕ್ಕೊಂಡಿರ್ತಾರೆ ಅಂದರೆ ಅಷ್ಟು ಜೋರಾಗಿರ್ತಾರೆ. ಆ ಅರ್ಚಕರು ನೀವೇನಾದರೂ 500 ರೂಪಾಯಿ ಹಾಕಿದ್ರೆ ಅಂತ್ಕೊಳ್ಳಿ, 1000 ರೂಪಾಯಿ ಹಾಕಿದ್ರೆ ಉಂಡಿಗೆ ಕೊಟ್ಟು ಅಂತಾರೆ, ಹಾಕ್ಬಿಡಿ ಅಂತಾರೆ. ಯಾಕೆ ಅಂದರೆ ಯಾರಾದರೂ ನಾಟಕೋಟ್ ಚೆಟ್ಟಿಯಾರ ಮನೆಗೆ ಅಭ್ಯಾಸಕ್ಕೆ ಒಂದು ಹೂಗೋ ಅಥವಾ ಒಂದು ಪೂಜೆಗೋ ಯಾರ ಮನೆಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಪೂಜೆ ಮಾಡಿದ ತಕ್ಷಣ ಅವ್ರಿಗೆ ಸಮ್ಮಾನ ಕೊಟ್ಬಿಡಿ ಅಂತಾರೆ. ಎಷ್ಟು ಕೊಡ್ಬೋದಪ್ಪ ಅಂದಾಜು? ನೀವು ನಂಬಿಕೆ ಆಗಲ್ಲ. ಅವ್ರಿಗೆ ಅವ್ರು ಹೇಳೋದು ಕೊಡ್ದಾಂಶಂಗೋ, ₹1 ಕೊಡ್ದಾಂಶಂಗೋ ಅಂದರೆ 70,000 1 ಲಕ್ಷ ಹಿಂಗೆ ಕೊಟ್ಟಾಗ ನಿಮ್ಮ 1000 ರೂಪಾಯಿ ಯಾವುದು ಅವ್ರಿಗೆ ಅಲ್ವಾ? ಅದರಿಂದ ಅದೆಲ್ಲ ಏನೋ ತಗೊಳ್ಳೋದು ಕೆಡಿಸ್ಕೊಳ್ಳಲ್ಲ. ಪ್ರತಿಯೊಬ್ಬ ಅರ್ಚಕ ಚಿಕ್ಕ ಹುಡುಗನಿಂದ ಎಲ್ಲರೂ ಜಬರ್ದಸ್ತ್ ಆಗಿದೆ ದೇವಸ್ಥಾನಗಳಲ್ಲಿ. ಆದರೆ ಊರು ಮಾತ್ರ ಬಡತನದಲ್ಲಿದೆ. ಕೋಟ್ಯಾಧೀಶ್ವರ ನೀನು ಆಗಬೇಕಾದ್ರೆ ಜೀವನದಲ್ಲಿ ಪುಳ್ಯಾರ್ಪಟ್ಟಿ ಗಣಪತಿ ನಮಸ್ಕಾರ ಮಾಡ್ಕೋ, ಉತ್ತರಾಭಿಮುಖ ಕೂತಿದ್ದಾನೆ. ಅದಾದಮೇಲೆ ಈ ಕಡೆ ತಿರುಗೋಷ್ಠಿಯವರು ಬಡತನ ಇದ ವ್ಯಾಮೋಹನ ಜ್ಞಾನ ಅಂತ ಕೇಳ್ತಾನೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಭಗವಂತನ ನಂಬಿ ನಿಮಗೆ ಎರಡನ್ನೂ ದೂರ ಮಾಡ್ತಾನೆ, ಒಳ್ಳೆಯದು ಮಾಡ್ತಾನೆ.